ಕಮಿಟಿ ಅಧ್ಯಕ್ಷರಾದ ನಂತರ 2 ತಿಂಗಳು ಆಯಿತು. ಈಗಾಗಲೇ ನಾವು ಎಲ್ಲ ರಾಜ್ಯ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸನ್ನು ಮಾಡಿದ್ದೇವೆ. ಈಗ ಮೊನ್ನೆ ಒಂದು 25 ಜಿಲ್ಲಾ ಅಧ್ಯಕ್ಷರುಗಳನ್ನು ನೇಮಕ ಮಾಡಿ ಆದೇಶ ಪತ್ರಗಳನ್ನು ಕೊಟ್ಟಿದ್ದೀವಿ. ಆವತ್ತು ಇನ್ನೂ ಕುಮಾರಣ್ಣವರು ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ತಡ ಆಗಿದ್ದರಿಂದ ಅವ್ರಿಗೆ ಟಾಸ್ಕ್ ಕೊಡಬೇಕಾಗಿತ್ತು. ಅಂದರೆ ಯಾವ ರೀತಿ ಮುಂದಿನ ಕಾರ್ಯವೈಖರಿ ಹೇಗಿರಬೇಕು ಅಂತೇಳಿ. ಹಾಗಾಗಿ ಅವತ್ತಾಗಲಿಲ್ಲ, ಆದೇಶ ಪತ್ರಗಳು ಮಾತ್ರ ಕೊಟ್ಟಿದ್ವಿ. ಈಗ ಶುಕ್ರವಾರ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಕರೆದಿದ್ದೀವಿ. ಜಿಲ್ಲಾಧ್ಯಕ್ಷರು ಬಂದಾಗ ಅವರಿಗೆ ಮುಂದಿನ ಕಾರ್ಯವೈಖರಿ ಹೇಗಿರಬೇಕು ಏನು ಅನ್ನುವಂಥದ್ದನ್ನು ಕೊಟ್ಟು ಆನಂತರ ಮಾರ್ಚ್ 15 ನಂತರ ನಾವೆಲ್ಲ ಜಿಲ್ಲಾ ಪ್ರವಾಸ ಮಾಡುವಂಥದ್ದನ್ನೆಲ್ಲ ಮಾಡ್ತೇವೆ. ಕೋರ್ ಕಮಿಟಿ ಇಡೀ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥದ್ದು. ದೇವರಾಜ ಅರಸನ್ನು ಒಂದು ಅವಧಿಯನ್ನು ಮೀರಿಸೋದು ದೊಡ್ಡದಲ್ಲ. ದೇವರಾಜ ಅರಸು ಏನಾದರೂ ಇವತ್ತಿನ ಸಂದರ್ಭದಲ್ಲಿ ಈ ಸಾಲದ ಪರಿ ನೋಡಿದ್ದಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು, ಇವರು ಆಡಳಿತವನ್ನು ನೋಡಿದರೆ. ಹಾಗಾಗಿ ಇವತ್ತು ನಾನು ಇಷ್ಟ ಹೇಳೋದು, ಅವ್ರಿಗೆ ಬಡ್ಜೆಟ್ನಲ್ಲಿ ಅವ್ರು ಏನು ಬೇರೆ ವಿಶೇಷ ಮಾಡುವಂಥದ್ದೇನೂ ಇಲ್ಲ. ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು, ಅಭಿವೃದ್ಧಿ ಕಾಮಗಾರಿಗಳು ಹೆಚ್ಚಾಗಬೇಕು ಮತ್ತು ಸಾಲದ ಪ್ರಮಾಣ ಕಡಿಮೆ ಆಗಬೇಕು. ಸಾಲ ಹೆಚ್ಚು ಮಾಡ್ತಾ ಇದ್ದಷ್ಟು ಬಹುಶಃ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.